ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ಬೇಸಿಕ್ ಕಂಪ್ಯೂಟರ್ ಬಗ್ಗೆ ತಿಳ್ಕೋಬೇಕು ಅಥವಾ ನಿಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕು ಅಂದರೆ ಈ ವಿಡಿಯೋ ನಿಮಗೆ ಸೂಕ್ತವಾಗಿರುತ್ತೆ. ನಾನು ಕಂಪ್ಯೂಟರ್ನಲ್ಲಿ ಸುಮಾರು ಒಂದು 20 ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೀನಿ. ನಿಮಗೆ ಬೇಸಿಕ್ ಕಂಪ್ಯೂಟರ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ಕೊಡ್ತೀನಿ. ಇದಕ್ಕೂ ಹೆಚ್ಚಿನ ಮಾಹಿತಿ ಬೇಕು, ನಿಮಗೆ ಇನ್ನೂ ನೆಕ್ಸ್ಟ್ ಲೆವೆಲ್ಲಿಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಖಂಡಿತವಾಗ್ಲೂ ಕೂಡ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ. ಓಕೆನಾ? ನಿಮಗಾಗಲಿ ನಿಮ್ಮ ಮಕ್ಕಳಿಗಾಗಲಿ ಬೇಸಿಕ್ ಕಂಪ್ಯೂಟರ್ ನಾಲೆಡ್ಜ್ ಈಗಿನ ದಿನಗಳಲ್ಲಿ ತಿಳ್ಕೊಳ್ಳೇಬೇಕಾಗತ್ತೆ. ಓಕೆನಾ? ಹಾಗಾಗಿ ವಿಡಿಯೋನ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ದೀರಾ ಅಂದರೆ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಪ್ರತಿಯೊಬ್ಬರು ವಿಡಿಯೋಕ್ಕೊಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿದರೆ ಇದೇ ರೀತಿ ಉಪಯುಕ್ತ ಮಾಹಿತಿಗಳನ್ನು ಈ ಚಾನಲ್ನಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಓಕೆನಾ? ಹಾಗಾಗಿ ನಿಮಗೆ ಕಂಪ್ಯೂಟರ್ನಲ್ಲಿ ಮೊದಲನೇ ಬಾರಿಗೆ ನಾವು ತಿಳ್ಕೊಬೇಕಾಗಿದ್ದು ಕಂಪ್ಯೂಟರ್ನ ಕಂಡು ಹಿಡಿದವರು ಯಾರು. ನೀವಿಲ್ಲಿ ಗಮನಿಸ್ತಾ ಇರ್ಬೋದು, ಚಾರ್ಲ್ಸ್ ಬ್ಯಾಬೇಜ್ ಅಂತ. ಇವರು ಕಂಪ್ಯೂಟರ್ನ ಕಂಡುಹಿಡಿದವರು, ಅಧಿಕೃತವಾಗಿ ಇವರು ಕಂಪ್ಯೂಟರ್ನ ಕಂಡುಹಿಡಿದವರು. ಬಟ್ ಇದಕ್ಕಿಂತ ಮುಂಚಿತವಾಗಿ ಕಂಪ್ಯೂಟರ್ನಲ್ಲಿ ಚೀನಾ ದೇಶದವರು ಕಂಪ್ಯೂಟರ್ನ ಕಂಡುಹಿಡಿದಿದ್ರಂತೆ. ಬಟ್ ಅಧಿಕೃತವಾಗಿ ಒಂದು ದೊಡ್ಡ ಮಟ್ಟದ ಕಂಪ್ಯೂಟರ್, ಈಗ ನಾವೇನು ಲ್ಯಾಪ್ಟಾಪು ಕಂಪ್ಯೂಟರ್ ಅಂತ ನಾವೇನು ಯೂಸ್ ಮಾಡ್ತೀವಲ್ಲ, ಇದಕ್ಕಿಂತ ದೊಡ್ಡ ಸೈಜಿನ ಕಂಪ್ಯೂಟರ್ನ ಅವರು ಸ್ಟಾರ್ಟಿಂಗಲ್ಲಿ ಕಂಡು ಹಿಡಿದಿರ್ತಾರೆ. ಓಕೆನಾ? ಹಾಗಾಗಿ ಕಂಪ್ಯೂಟರ್ನಲ್ಲಿ ನಿಮಗೆ ಎರಡು ರೀತಿ ಬರುತ್ತೆ. ಒಂದು ಲ್ಯಾಪ್ಟಾಪ್ ಅಂತ ಬರುತ್ತೆ, ಇನ್ನೊಂದು ಡೆಸ್ಕ್ಟಾಪ್ ಅಂತ ಬರುತ್ತೆ. ಓಕೆನಾ? ಡೆಸ್ಕ್ಟಾಪ್ ಅಂದರೆ ಏನು? ನೀವು ಡೆಸ್ಕ್ ಮೇಲೆ ಇಟ್ಕೊಂಡು ಆಪ್ರೇಟ್ ಮಾಡೋದ್ರಿಂದ ಅದಕ್ಕೆ ಡೆಸ್ಕ್ಟಾಪ್ ಅಂತ ಬಂದಿದೆ. ಲ್ಯಾಪ್ಟಾಪ್ ಅಂದರೆ ನೀವು ಅದನ್ನು ತೊಡೆ ಮೇಲೆ ಇಟ್ಕೊಂಡು ಆಪ್ರೇಟ್ ಮಾಡೋದ್ರಿಂದ ಅದಕ್ಕೆ ಲ್ಯಾಪ್ಟಾಪ್ ಅಂತ ಕರೀತಾರೆ. ಓಕೆನಾ? ಹಾಗಾಗಿ ನೀವು ಎರಡು ರೀತಿಯ ಕಂಪ್ಯೂಟರ್ಗಳನ್ನು ನೀವಿಲ್ಲಿ ಗಮನಿಸ್ಬೋದು. ಒಂದು ಡೆಸ್ಕ್ಟಾಪ್, ಇನ್ನೊಂದು ಲ್ಯಾಪ್ಟಾಪ್. ಓಕೆನಾ? ಆಮೇಲೆ ನೀವೀಗ ಸ್ಟೋರೇಜ್ಗಳ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತೇನೆ. ಅಂದರೆ ಕಂಪ್ಯೂಟರ್ನಲ್ಲಿ ಮುಖ್ಯವಾಗಿ ಯಾವ್ಯಾವ ಇಂಪಾರ್ಟೆಂಟ್ ಇರುತ್ತೆ ಅಂದರೆ, ಒಂದು ಇಂಪ್ಯೂಟ್ ಮೆಮೊರಿ, ಇನ್ನೊಂದು ಔಟ್ಪುಟ್. ಓಕೆನಾ? ಔಟ್ಪುಟ್ ಮತ್ತು ಔಟ್ಪುಟ್ ಅಂದ್ರೇನು, ಇನ್ಪುಟ್ ಅಂದ್ರೆ ಏನು ಅಂತಲೂ ಕೂಡ ತಿಳಿಸ್ಕೊಡ್ತೀನಿ. ಓಕೆನಾ? ನೀವಿಲ್ಲಿ ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು, ಡೆಸ್ಕ್ಟಾಪ್ ಕಂಪ್ಯೂಟರ್ನು ನಿಮಗೆ ಇಲ್ಲಿ ಚಿತ್ರದಲ್ಲಿ ತೋರಿಸಿದ್ದೀನಿ. ಲ್ಯಾಪ್ಟಾಪ್ ಕಂಪ್ಯೂಟರ್ ಬಗ್ಗೆನೂ ಕೂಡ ಇಲ್ಲಿ ಚಿತ್ರದಲ್ಲಿ ತೋರಿಸಿದ್ದೀನಿ. ಓಕೆನಾ? ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು, ಇಂಪ್ಯೂಟ್ ಅಂದರೆ ಏನು. ನೀವೇನಾದರೂ ಒಂದು ಆಪ್ರೇಟ್ ಮಾಡಿದಾಗ, ಇಲ್ಲೊಂದು ಟೈಪ್ ಮಾಡಿದಾಗ ನಿಮ್ಮ ಸ್ಕ್ರೀನಿಗೆ ಏನು ಕಂಪ್ಯೂಟರ್ ಒಳಗಡೆ ತೆಗೆದುಕೊಳ್ಳುತ್ತೆ ಅದಕ್ಕೆ ನಾವು ಇಂಪ್ಯೂಟ್ ಅಂತೀವಿ. ಇಂಪ್ಯೂಟ್ ಅಂದರೆ ಫಾರ್ ಎಕ್ಸಾಂಪಲ್ ನೀವೇನೋ ಒಂದು ಗೂಗಲ್ ಓಪನ್ ಮಾಡಿ ಸರ್ಚ್ ಮಾಡ್ತೀರಾ. ಓಕೆನಾ? ಸರ್ಚ್ ಮಾಡಿದಾಗ ನೀವೀಗೇನೋ ಒಂದು ವಿರಾಟ್ ಕೊಹ್ಲಿ ಅಂತ ಸರ್ಚ್ ಮಾಡ್ತೀರಾ. ಸರ್ಚ್ ಮಾಡಿದಾಗ ಅದು ಆ ಮೆಮೊರಿ ಒಳಗಡೆ ಹೋಗುತ್ತೆ. ನೀವು ಈ ಕೀಬೋರ್ಡಲ್ಲಿ ಎಂಟ್ರಿ ಮಾಡಿದ್ದು ಒಳಗಡೆ ಹೋಗುತ್ತೆ. ನೀವಿಲ್ಲಿ ಸ್ಕ್ರೀನಲ್ಲಿ ಗಮನಿಸ್ತಾ ಇರ್ಬೋದು, ಕೀಬೋರ್ಡು, ಮೌಸು, ಮೈಕ್, ನಾವೇನು ಹೇಳ್ತೀವ, ನಾವು ಶಬ್ದ ಮಾಡಿದಾಗ ನಾನು ಮಾತಾಡ್ತಾ ಇದ್ದೀನಿ ಅಂದರೆ ನನ್ನ ಕಂಪ್ಯೂಟರ್ನ ಮೈಕ್ ನನ್ನ ಧ್ವನಿಯನ್ನು ಒಳಗಡೆ ತೊಗೊತಾ ಇದೆ. ಓಕೆನಾ? ಆ ರೀತಿಯಾಗಿ ಇಂಪ್ಯೂಟ್ ಅಂತ ಬರುತ್ತೆ. ಕೀಬೋರ್ಡ್ಗೆ, ಮೌಸಿಗೆ, ಮೈಕಿಗೆ ನಾವು ಇಂಪ್ಯೂಟ್ ಅಂತ ಕರಿತೀವಿ. ನಾವು ಹೊರಗಡೆಯಿಂದ ಒಳಗಡೆ ಕಂಪ್ಯೂಟರ್ ಒಳಗಡೆ ಏನು ವಾಯ್ಸ್ ತೆಗೆದುಕೊಳ್ಳುತ್ತೆ ಅದಕ್ಕೆ ನಾವು ಇಂಪ್ಯೂಟ್ ಅಂತ ಕರಿತೀವಿ. ಓಕೆನಾ? ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು, ಇಲ್ಲೊಂದು ಸಣ್ಣದಾದ ಒಂದು ಡಯಾಗ್ರಾಮನ್ನು ಹಾಕಿದ್ದೇನೆ. ಇಲ್ಲಿ ಕೀಬೋರ್ಡು, ಮೌಸಿಂದ ಇಲ್ಲಿ ನೋಡಿ, ನೀವು ಪ್ರೊಸೆಸರ್ ಅಂತ ನಾವೇನು ಕರಿತೀವಿ. ನಾವು ಕಂಪ್ಯೂಟರ್ ಇಲ್ಲೇನು ನೀವು ಮಾನಿಟ್ರ್ ಟಿ ವಿ ಇದ್ದಂಗೆ ಇರುತ್ತಲ್ಲ, ಅದು ಮಾನಿಟ್ರ್ ಅಷ್ಟೇ. ನಾವೇನಿಲ್ಲಿ ಕೆಳಗಡೆ ಒಂದು ನಿಮ್ಮ ಕ್ಯಾಬಿನೆಟ್ ಒಳಗಡೆ ಏನು ಬರುತ್ತಲ್ಲ ಹಾರ್ಡ್ವೇರ್ಸು, ಅದೇ ನಿಜವಾದ ಕಂಪ್ಯೂಟ್ರ್, ಅದೇ CPU, ನಾವೇನು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಕರಿತೀವಿ. ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಕರಿತೀವಿ. ಅದೇ CPU ಅಂತೀವಲ್ಲ, ಅದೇ ನಿಜವಾಗ್ಲೂ ಕಂಪ್ಯೂಟರು. ನಾವೇನು ಮಾನಿಟರ್ ನೀವು ಯಾವ್ದು ಹಾಕಿದ್ರೂ ನಡೆಯುತ್ತೆ, ಯಾವುದಕ್ಕೆ ಬೇಕಾದ್ರೂ ಕನೆಕ್ಟ್ ಮಾಡ್ಬೋದು. ಮಾನಿಟರ್ದು ಏನೂ ಇಲ್ಲ, ಒಂದು ಜಸ್ಟ್ ಔಟ್ಪುಟ್ ಇನ್ಸ್ಟ್ರೂಮೆಂಟ್ ಅಷ್ಟೇ. ಓಕೆನಾ? ನೋಡ್ಬೋದು ನೀವಿಲ್ಲಿ. ನೀವು ಒಮ್ಮೆ ಮೌಸ್ನಲ್ಲಿ ಅಥವಾ ಕೀಬೋರ್ಡ್ನಲ್ಲಿ ಆಪ್ರೇಟ್ ಮಾಡಿ ಕ್ಲಿಕ್ ಮಾಡಿದ ನಂತರ ಅದು ಇಲ್ಲಿ ಪ್ರೊಸೆಸಿಂಗ್ ಯೂನಿಟಿಗೆ ಬರುತ್ತೆ. ಇಲ್ಲಿಂದ ನಿಮಗೆ ಮೆಮೊರಿಗೆ ಹೋಗುತ್ತೆ. ಓಕೆನಾ? ಮೆಮೊರಿಯಿಂದ ಅಲ್ಲಿ ಡಾಟಾಸನ್ನು ಸೇವ್ ಮಾಡಿಕೊಂಡು ಮತ್ತೆ ನಿಮಗೆ ಪ್ರೊಸೆಸರಿಗೆ ಬಂದು ನೆಕ್ಸ್ಟ್ ಇಲ್ಲಿ ನೀವೀಗ ಯಾವುದೋ ಒಂದು ಪ್ರಿಂಟನ್ನು ಕೊಡ್ತೀರಾ. ಓಕೆನಾ? ನೀವು ಪ್ರಿಂಟ್ ಕೊಡುವಾಗ ಏನು ಮಾಡ್ತೀರಾ, ನೀವು ಕೀಬೋರ್ಡಲ್ಲಿ ಟೈಪಿಂಗ್ ಮಾಡ್ತೀರಾ, ಅಲೈನ್ಮೆಂಟ್ ಮಾಡ್ಕೊತೀರಾ. ಮೌಸಲ್ಲಿ ನೀವು ಕಂಟ್ರೋಲ್ ಪ್ರಿಂಟ್ ಅಂತ ಹೊಡೆದು ಕೀಬೋರ್ಡಲ್ಲೂ ಕೊಡ್ತೀರಾ, ಅಥವಾ ಇಲ್ಲಿ ಫೈಲಿಗೆ ಹೋಗಿ ಇಲ್ಲಿ ಪ್ರಿಂಟ್ ಅಂತ ಇರುತ್ತಲ್ಲ, ಇಲ್ಲಿ ಕೂಡ ನೀವು ಪ್ರಿಂಟನ್ನು ಕೊಡ್ಬೋದು. ಇಲ್ಲಿ ಪ್ರಿಂಟ್ ಅಂತ ಕೊಡ್ತಿರಲ್ಲ, ಇಲ್ಲಿ ಪ್ರಿಂಟ್ ಅಂತ ಒತ್ತಿದ ತಕ್ಷಣ ಅದು ಏನಾಗುತ್ತೆ, ಒಳಗಡೆ ನೀವು ಮಾಡಿರ್ತಕ್ಕಂಥ ಕೆಲಸವನ್ನು ಒಳಗಡೆ ಸೆಂಟ್ರಲ್ ಪ್ರೊಸೆಸಿಂಗ್ ತೆಗೆದುಕೊಂಡು ಹೋಗಿ ಮೆಮೊರಿಗೆ ಹೋಗಿ ಮೆಮೊರಿಯಿಂದ ವಾಪಸ್ ಬಂದು ಮತ್ತೆ ಔಟ್ಪುಟ್ ಆಗಿ ಪ್ರಿಂಟ್ ಬರುತ್ತೆ. ಓಕೆನಾ? ನಿಮ್ಮ ಒಂದು ಪ್ರಿಂಟಿಂಗ್ ಮಿಷಿನಲ್ಲಿ ಪ್ರಿಂಟ್ ಬರುತ್ತೆ. ನೀವು ವಿಡಿಯೋ ಕೂಡ ಅಷ್ಟೇ, ನೀವೇನಿಲ್ಲಿ ಸರ್ಚ್ ಮಾಡಿರ್ತೀರಾ, ನೀವು ಯಾವುದೋ ಒಂದು ಯೂಟ್ಯೂಬ್ ಓಪನ್ ಮಾಡಿ ಯಾವುದೋ ಒಂದು ಮೂವಿನ ಸರ್ಚ್ ಮಾಡಿ ನೋಡಿ ನೀವು ಪ್ಲೇ ಮಾಡ್ತಿರಲ್ಲ,
ಆ ಒಂದು ಕೆಲಸವನ್ನು ಫಾಸ್ಟಾಗಿ ನಿರ್ವಹಣೆ ಮಾಡ್ತಕ್ಕಂಥದ್ದು ಈ CPU ಪ್ರೊಸೆಸರಿಂದ ನಿಮಗೆ ಹಾರ್ಡ್ ಡ್ರೈವಿಗೆ ಹೋಗುತ್ತೆ. ಹಾರ್ಡ್ ಡ್ರೈವು ಇವೆಲ್ಲವೂ ಕೂಡ ನಿಮಗೆ ಎಷ್ಟು ಸ್ಪೀಡ್ ಇದೆ, ಫ್ಲ್ಯಾಶ್ ಮೆಮೊರಿ, ಹಾರ್ಡ್ ಡ್ರೈವ್ ಅಂತ ನೀವೇನು ಸ್ಟೋರೇಜ್ ನೋಡ್ತಾ ಇದ್ದೀರಲ್ಲ, ಈ ಪ್ರೊಸೆಸಿಂಗ್ ಯೂನಿಟ್ ಇದೆಯಲ್ಲ, ಇದು ಎಷ್ಟು ಸ್ಪೀಡ್ ಇದೆ ಅನ್ನೋದ್ರ ಮೇಲೆ ನಿಮ್ಮ ಕಂಪ್ಯೂಟರ್ ಡಿಪೆಂಡ್ ಆಗಿರುತ್ತೆ. ಆಮೇಲೆ ನೆಟ್ವರ್ಕು ಕೂಡ ನಿಮಗೆ ಯಾವುದೇ ರೀತಿ ನೆಟ್ವರ್ಕ್ ಸ್ಪೀಡ್ ಇದೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆನಾ. ನಿಮಗೆ ಈಗ ಸಿಂಪಲ್ ಆಗಿ ಈಗ ಔಟ್ಪುಟ್ ಅಂದರೆ ಯಾವ್ಯಾವು, ಇನ್ಪುಟ್ ಬಗ್ಗೆ ಹೇಳಿದೆ ನಿಮಗೆ. ಮೈಕ್ ಆಗಿರ್ಬೋದು, ಮೌಸ್ ಆಗಿರ್ಬೋದು, ಕೀಬೋರ್ಡ್ ಆಗಿರ್ಬೋದು, ಇವು ಇನ್ಪುಟ್ಗಳಲ್ಲಿ ಬರ್ತವೆ. ಔಟ್ಪುಟ್ಗಳಲ್ಲಿ ಯಾವ್ದು ಬರುತ್ತೆ ಅಂದರೆ ಪ್ರಿಂಟರ್ ಬರುತ್ತೆ, ಮಾನಿಟರ್ ಬರುತ್ತೆ, ನಿಮಗೆ ನೀವೇನಾದರೂ ಕ್ಯಾಮ್ರಾ ಇಟ್ಕೊಂಡಿದ್ರೆ ಕ್ಯಾಮ್ರಾ ಬರುತ್ತೆ. ಈಗ ನಾನೊಂದು ಈಗ ಲ್ಯಾಪ್ಟಾಪ್ ಆದರೂ ಅಷ್ಟೇ, ನಿಮಗೆ ಡೆಸ್ಕ್ಟಾಪ್ ಆದರೂ ಅಷ್ಟೇ, ನಿಮಗೆ ಮೈಕು ಕ್ಯಾಮ್ರಾನು ಕೂಡ ನೀವೇನು ಲ್ಯಾಪ್ಟಾಪಲ್ಲಿ ಏನು ಯೂಸ್ ಮಾಡ್ತೀರಾ ಅವೆಲ್ಲ ಫೆಸಿಲಿಟಿನೂ ಕೂಡ ಡೆಸ್ಕ್ಟಾಪಲ್ಲಿ ಯೂಸ್ ಮಾಡ್ಬೋದು. ಓನ್ಲಿ ಡಿಫ್ರೆನ್ಸ್ ಏನಪ್ಪ ಅಂದರೆ, ನೀವು ಸ್ಪೀಕರ್ ಬೇಕು ಅಂದರೆ ಸಪ್ರೇಟಾಗಿ ಹಾಕ್ಕೋಬೇಕು, ಯಾವ ಸ್ಪೀಕರ್ ಬೇಕಾದರೂ ಕನೆಕ್ಟ್ ಮಾಡ್ಕೋಬೋದು. ನಿಮಗೆ ಮೈಕ್ ಬೇಕು ಅಂದರೆ ಯಾವ ಮೈಕ್ ಆದರೂ ಹಾಕ್ಕೊಬೋದು. ಕ್ಯಾಮ್ರಾ ಬೇಕು ಅಂದರೆ ಯಾವ ಕ್ಯಾಮ್ರಾನು ಕೂಡ ನೀವು ಇಲ್ಲಿ ಇನ್ಸರ್ಟ್ ಮಾಡ್ಕೋಬೋದು. ಬಟ್ ಬೇರೆ ಬೇರೆ ಇದನ್ನು ಬಿಡಿ ಭಾಗಗಳಾಗಿ ನೀವು ವಿಂಗಡಣೆ ಮಾಡ್ಬೋದು ಡೆಸ್ಕ್ಟಾಪಲ್ಲಿ. ಬಟ್ ಲ್ಯಾಪ್ಟಾಪಲ್ಲಿ ಅದರಲ್ಲೇ ಇನ್ಬಿಲ್ಟ್ ಆಗಿ ಎಲ್ಲ ಕಡೆನೂ ಕೂಡ ಇರುತ್ತೆ. ಲ್ಯಾಪ್ಟಾಪಲ್ಲಿ ಇನ್ಬಿಲ್ಟ್ ಆಗಿ ಪ್ರೊಸೆಸರು ಇರುತ್ತೆ, ಹಾರ್ಡ್ ಡಿಸ್ಕು ಇರುತ್ತೆ, ಎಲ್ಲವೂ ಕೂಡ ಇನ್ಬಿಲ್ಟ್ ಆಗಿ. ಏನು ಕಂಪ್ಯೂಟರ್ನಲ್ಲಿ ನಾವು ಸಪ್ರೇಟ್ ಬಿಡಿ ಭಾಗಗಳಾಗಿ ಇದು ಮಾಡ್ತೀವಿ, ಲ್ಯಾಪ್ಟಾಪಲ್ಲಿ ಎಲ್ಲವೂ ಕೂಡ ಒಂದೇ ಕಡೆ ಇರುತ್ತೆ ಅಂತ ಹೇಳ್ಬೋದು. ಓಕೆನಾ. ಈ ರೀತಿಯಾಗಿ ನೀವು ಕಂಪ್ಯೂಟರ್ ಬಗ್ಗೆ ನಾಲೆಡ್ಜನ್ನು ಪಡ್ಕೋಬೋದು. ಆಮೇಲೆ ಇದರಲ್ಲಿ 2 ಭಾಗ ಬರುತ್ತೆ, ಒಂದು ಹಾರ್ಡ್ವೇರು, ಇನ್ನೊಂದು ಸಾಫ್ಟ್ವೇರು. ಓಕೆನಾ. ನೀವು ಹಾರ್ಡ್ವೇರ್ ಅಂತ ಹೋದರೆ ನಿಮಗೆ ಅಲ್ಲಿ ಪ್ರೊಸೆಸರ್ ಇರುತ್ತೆ, ರ್ಯಾಮ್ ಇರುತ್ತೆ, ಆಮೇಲೆ ಒಂದು ಕ್ಯಾಬಿನೆಟ್ ಇರುತ್ತೆ, ಮದರ್ ಬೋರ್ಡ್ ಇರುತ್ತೆ, ಆಮೇಲೆ SMP ಇರುತ್ತೆ, ಅದು ಪವರ್ ಸಪ್ಲೈಗೆ ಒಂದು ಪಾರ್ಟ್. ಓಕೆನಾ. SMP ಅಂದರೆ ಪವರ್ ಸಪ್ಲೈಗೆ ಸಂಬಂಧಪಟ್ಟ ಒಂದು ಯೂನಿಟ್ ಅದು. ಈ ರೀತಿಯಾಗಿ ಹಾರ್ಡ್ವೇರು ಇದ್ದರೆ ಮಾತ್ರ ನಿಮಗೆ ಸಾಫ್ಟ್ವೇರಲ್ಲಿ ಕೆಲಸ ಮಾಡೋಕ್ಕೆ ಸಾಧ್ಯ. ಓಕೆನಾ. ಸಾಫ್ಟ್ವೇರ್ ಅಂದರೆ ನಿಮಗೆ, ಹಾರ್ಡ್ವೇರ್ ಅಂದರೆ ನಿಮಗೆ ಒಂದು ಕಂಪ್ಯಾರಿಟಿವ್ಲಿ ಹೇಳಬೇಕು ಅಂದರೆ ಮನುಷ್ಯನ ದೇಹದ ಏನು ಭಾಗಗಳಿರುತ್ತಲ್ಲ ಅವಕ್ಕೆ ಕಂಪೇರ್ ಮಾಡ್ಬೋದು. ಬಟ್ ಸಾಫ್ಟ್ವೇರ್ ಅಂದರೆ ನಿಮಗೇನು ನಾವು ಆತ್ಮ ಅಂತ ಕರಿತೀವಲ್ಲ, ಮನುಷ್ಯನ ದೇಹದಲ್ಲಿರೋ ಅಂಥದ್ದು, ಆ ರೀತಿ ಸಾಫ್ಟ್ವೇರ್ ವರ್ಕ್ ಆಗುತ್ತೆ. ನಿಮ್ಮ ಮೊಬೈಲ್ ಅಪ್ಲಿಕೇಶನ್ ಯಾವ ರೀತಿ ವರ್ಕ್ ಆಗುತ್ತೋ ಅದೇ ರೀತಿ ನೀವು ಇಲ್ಲಿ ನೋಡ್ಬೋದು. ನೀವು ಕಂಪ್ಯೂಟರ್ನಲ್ಲಿ ಅಪ್ಲಿಕೇಶನ್ಸ್ಗಳು ಇರುತ್ತೆ. ಓಕೆನಾ. ನಾನು ನಿಮಗೆ ಕಂಟ್ರೋಲ್ ಪೆನಲ್ ಅಂತ ಓಪನ್ ಮಾಡಿ ತೋರಿಸ್ತೀನಿ. ನೀವು ಮೊಬೈಲ್ ಅಪ್ಲಿಕೇಶನ್ ಯಾವ ರೀತಿ ಯೂಸ್ ಮಾಡ್ತೀರಾ, ಇಲ್ಲ ಅದೇ ರೀತಿ ಅಪ್ಲಿಕೇಶನ್ಸ್ಗಳು, ಸಾಕಷ್ಟು ಅಪ್ಲಿಕೇಶನ್ಸ್ಗಳು ಇರುತ್ತೆ. ನೀವು ನಿಮ್ಮ ಮೊಬೈಲ್ನಲ್ಲಿ ಕಂಟ್ರೋಲ್ ಪೆನಲ್ ಅಂತ ಓಪನ್ ಮಾಡಿ, ಇಲ್ಲಿ ನಿಮಗೆ ಪ್ರೋಗ್ರಾಮ್ಸ್ ಆ್ಯಂಡ್ ಫೀಚರ್ಸ್ ಅಂತ ಇದೆ. ಓಕೆನಾ. ಇದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಈಗ ನಮ್ಮ ಒಂದು ಕಂಪ್ಯೂಟರ್ನಲ್ಲಿ ಯಾವ್ಯಾವ ಪ್ರೋಗ್ರಾಮ್ಸ್ಗಳಿದೆ, ಇದರಲ್ಲಿ ನಿಮಗೆ ಪ್ರೋಗ್ರಾಮ್ಸಲ್ಲಿ ಒಂದು ಸಿಸ್ಟಮ್ ಪ್ರೋಗ್ರಾಮ್ಸ್ ಅಂತ ಬರುತ್ತೆ, ಇನ್ನೊಂದು ನೀವಾಗಿ ಹೊಸದಾಗಿ ಆ್ಯಡ್ ಮಾಡುವಂಥ ಪ್ರೋಗ್ರಾಮ್ಸ್ಗಳು. ಓಕೆನಾ. ನೀವು ಪ್ಲೇಸ್ಟೋರಲ್ಲಿ ಹೇಗೆ ಗೇಮ್ಸ್ಗಳನ್ನು ಡೌನ್ಲೋಡ್ ಮಾಡ್ಕೊತೀರಾ, ನೀವು ಪ್ಲೇಸ್ಟೋರಿಗೆ ಹೋಗಿ ಬ್ಯಾಂಕಿಂಗ್ ಅಪ್ಲಿಕೇಶನ್ಸ್ಗಳನ್ನು ಡೌನ್ಲೋಡ್ ಮಾಡ್ಕೊತೀರಾ, ಅದೇ ರೀತಿಯಾಗಿ ಕಂಪ್ಯೂಟರ್ನಲ್ಲೂ ಕೂಡ ನೀವು ನೋಡ್ತಾ ಇರ್ಬೋದು, ಬೇಡದೇ ಇರೋದನ್ನ ನೀವು ತೆಗೆದುಬಿಡ್ಬೋದು. ಓಕೆನಾ. ನಾನೀಗ ಯಾವುದೋ ಒಂದು ಅಪ್ಲಿಕೇಶನ್ ಬೇಡಪ್ಪ ಅಂದರೆ ಇದನ್ನು ನಾನು ರಿಮೂವ್ ಮಾಡ್ಬೋದು. ಅನ್ಇನ್ಸ್ಟಾಲ್ ಅಂತ ಕೊಟ್ಟರೆ ನೀವು ಡೈರೆಕ್ಟಾಗಿ ಡಿಲೀಟ್ ಮಾಡೋದಕ್ಕೆ ಬರೋಲ್ಲ. ಓಕೆನಾ. ನೀವು ಮೊಬೈಲ್ನಲ್ಲಾದರೆ ಜಸ್ಟ್ ಆ ಅಪ್ಲಿಕೇಶನ್ ಮೇಲೆ ಕಂಟ್ರೋಲಾಗಿ ಇಟ್ಕೊಂಡು ಜಸ್ಟ್ ಸ್ಲೈಡ್ ಮಾಡಿ ಅನ್ಇನ್ಸ್ಟಾಲ್ ಅಂತ ಕೊಟ್ಬಿಟ್ರೆ ಹೋಗ್ಬಿಡುತ್ತೆ. ಬಟ್ ಇದರಲ್ಲಿ ಆ ರೀತಿ ಇಲ್ಲ. ಓಕೆನಾ. ಬಟ್ ನೀವು ಇಲ್ಲಿ ಕಂಟ್ರೋಲ್ ಪೆನಲ್ಲಿ ಬಂದು ಪ್ರೋಗ್ರಾಮ್ಸ್ ಆ್ಯಂಡ್ ಫ್ಯೂಚರ್ಸಿಗೆ ಬಂದು ಅಲ್ಲಿ ನೀವು ಅನ್ಇನ್ಸ್ಟಾಲ್ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ, ನಾನು ಇದೊಂದು ಯಾವುದೋ ಒಂದು ಅಪ್ಲಿಕೇಶನ್ನು ಅನ್ಇನ್ಸ್ಟಾಲ್ ಅಂತ ಕೊಡ್ತೀನಿ. ಇದೀಗ ನಿಮ್ಗೆ ಇನ್ಸ್ಟಾಲ್ ಮಾಡ್ಕೊಳೋದು ಜಸ್ಟ್ ಗೂಗಲಿಗೆ ಹೋಗಿ exe ಫೈಲ್ ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡ್ಕೋಬೋದು. ಓಕೆನಾ. ನೋಡಿ, OBS ಸ್ಟುಡಿಯೋ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ, ನುಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ನಾನು ಈ ವಿಡಿಯೋ ಮಾಡ್ತಾ ಇರೋದು ಕೂಡ OBS ಸ್ಟುಡಿಯೋ ಅನ್ನೋ ಒಂದು ಅಪ್ಲಿಕೇಶನಲ್ಲಿ ಸ್ಕ್ರೀನ್ ರೆಕಾರ್ಡಲ್ಲಿ ಮಾಡ್ತಾ ಇದ್ದೀನಿ. ಓಕೆನಾ. ಈ ರೀತಿಯಾಗಿ ನಿಮಗೆ ಮೊಬೈಲನ್ನು, ವಾಟ್ಸಪ್ಪನ್ನು ಯಾವ ರೀತಿ ಕಂಪ್ಯೂಟ್ರಿಗೆ ಕನೆಕ್ಟ್ ಮಾಡ್ಕೊಳ್ಳೋದು, ಮತ್ತು ಮುಂದಿನ ದಿನಗಳಲ್ಲಿ ಈ ರೀತಿ ಇಂಟ್ರೆಸ್ಟ್ ಇದೆ ನಿಮಗೆ ಅಂದರೆ ದಯವಿಟ್ಟು ಪ್ರತಿಯೊಬ್ಬರು ಕಮೆಂಟ್ ಮಾಡಿ. ನಿಮಗೇನು ಕಂಪ್ಯೂಟರ್ನಲ್ಲಿ ಏನು ನಿಮಗೆ ತಿಳಿಸ್ಕೊಡ್ಬೇಕು ಅಂತ ನೀವು ದಯವಿಟ್ಟು ಕಮೆಂಟ್ ಮಾಡಿ. ಇದೇ ರೀತಿ ಉಪಯುಕ್ತ ಮಾಹಿತಿಗಳನ್ನು ನಿಮಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಯೂಸ್ಫುಲ್ ಆಗಿದ್ದರೆ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ಆದಷ್ಟು ಪ್ರತಿಯೊಬ್ಬರು ನೋಡೋವಂಥವ್ರು ಎಲ್ಲರೂ ಕೂಡ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಇನ್ನು ನೆಕ್ಸ್ಟು ಈ ಒಂದು ಬೇಸಿಕ್ ನಾಲೆಡ್ಜ್ ನಿಮಗೆ ಕಂಪ್ಯೂಟರ್ ಬಗ್ಗೆ ಸಿಕ್ಕಿದೆ ಅಂದ್ಕೊಂಡಿರ್ತೀನಿ. ಇನ್ನು ನೆಕ್ಸ್ಟ್ ಲೆವೆಲ್ ಐಡಿಯಾ ಬೇಕು ಅಂದರೆ ನಿಮಗೆ ಡೆಫಿನೆಟ್ಲಿ ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡ್ಬೋದು. ಓಕೆನಾ. ನೆಕ್ಸ್ಟ್ ನಿಮಗೆ ಪೇಂಟಲ್ಲಿ ಯಾವ ರೀತಿ ವರ್ಕ್ ಮಾಡೋದು, ಪವರ್ ಪಾಯಿಂಟಲ್ಲಿ ಯಾವ ರೀತಿ ಪ್ರಾಜೆಕ್ಟ್ಗಳು ಮಾಡೋದು, ನಿಮಗೆ MS ವರ್ಡು, MS ಎಕ್ಸೆಲ್ಲು, ನಿಮಗೆ ಕಂಪ್ಯೂಟರ್ ಅಪ್ಲಿಕೇಶನ್ ಏನೇ ಇದ್ದರೂ ಕೂಡ, ಇದು ನಾನು ಆಪ್ರೇಟ್ ಮಾಡ್ತಾ ಇರೋದು ವಿಂಡೋಸ್ 10. ಓಕೆನಾ.
ಇದು ನೀವು ಮೈಕ್ರೋಸಾಫ್ಟ್ ವರ್ಡ್ ಅಂತ ನೀವು ಓಪನ್ ಮಾಡಿದ್ರೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಓಕೆನಾ, ಮೈಕ್ರೋಸಾಫ್ಟ್ ವರ್ಡ್ ಇದರಲ್ಲಿ ನಮ್ಗೆ ಹೆಂಗೆ ಪ್ಲೇಸ್ಟೋರಲ್ಲಿ ನೀವು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ತೀರಾ, ಇದರಲ್ಲಿ ಮೈಕ್ರೋಸಾಫ್ಟ್ ಸ್ಟೋರ್ ಅಂತ ಇರುತ್ತೆ. ಅದರಲ್ಲಿ ನೀವು ಇದನ್ನೆಲ್ಲವನ್ನು ಕೂಡ ಇನ್ಸ್ಟಾಲ್ ಮಾಡ್ಕೋಬೋದು. ಇಲ್ಲಿ ನೀವು ಯಾವ ರೀತಿ ಟೈಪ್ ಮಾಡೋದು, ಈಗ ನನ್ನ ಒಂದು ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಈ ರೀತಿಯಾಗಿ ನೀವು ಟೈಪ್ ಮಾಡಿದಾಗ ಈ ಚಾನಲ್ ಇರೋದು ದುಷ್ಯಂತ್ ಟ್ರೆಂಡಿಂಗ್ ಟಾಪಿಕ್ ಅಂತ, ಟ್ರೆಂಡಿಂಗ್ ಇನ್ಫೋ ಅಂತ. ಈ ರೀತಿಯಾಗಿ ನೀವು ಟೈಪ್ ಮಾಡೋದನ್ನು ಕಲಿಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ಪ್ರತಿಯೊಂದು ವಿಡಿಯೋದ ಬಗ್ಗೆನೂ ಕೂಡ ನೀವು ಇಲ್ಲಿ ನೋಡಿ, ಈ ರೀತಿಯಾಗಿ ಮೈಕ್ರೋಸಾಫ್ಟಲ್ಲಿ ನೀವು ಓಪನ್ ಮಾಡಿಕೊಂಡು ಇಲ್ಲಿ ನಿಮಗೆ ಸ್ವಲ್ಪ ದೊಡ್ಡ ಸೈಜ್ ಬೇಕು ಅಂದರೆ ಈ ರೀತಿ ಮಾಡ್ಕೋಬೋದು. ಓಕೆನಾ, ಇದು ನಿಮಗೆ ಇನ್ನೂ ಬೋಲ್ಡ್ ಆಗಬೇಕು ಅಂದರೆ ಈ ರೀತಿ ಮಾಡ್ಕೋಬೋದು. ಈ ರೀತಿಯಾಗಿ ಕಲರ್ ಬೇಕು ಅಂದರೆ ಯಾವ ಕಲರ್ ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೋಬೋದು. ಈ ರೀತಿ ಸಾಕಷ್ಟು ವಿಚಾರಗಳಿದೆ. ಓಕೆನಾ, ಕಂಪ್ಯೂಟರ್ನಲ್ಲಿ ಕಲಿತಕ್ಕಂಥದ್ದು ಒಂದು ಸಮುದ್ರ ಇದ್ದಂಗೆ. ಕಂಪ್ಯೂಟರ್ ಅಂದರೆ ಕಲಿತಕ್ಕಂಥದ್ದು ಎಲ್ಲದನ್ನು ಕಲಿತವರು ಬಹಳ ಕಡಿಮೆ ಜನ. ಕಲಿಯೋರು ಭಾಳ ಇರ್ತಾರೆ. ಎಲ್ಲದಕ್ಕೂ ಅಪ್ಲಿಕೇಶನ್ಸ್ಗಳಿದೆ. ಆ ಅಪ್ಲಿಕೇಶನ್ ಮೇಲೆ ವರ್ಕ್ ಮಾಡ್ತಾ ಇರ್ತಾರೆ. ಓಕೆನಾ, ಈ ಸಾಫ್ಟ್ವೇರ್ ಇಂಜಿನಿಯರ್ಗಳು ಏನು ಮಾಡ್ತಾರೆ ಅಂದರೆ ಅಪ್ಲಿಕೇಶನ್ಗಳನ್ನು ಬಿಲ್ಡ್ ಮಾಡೋದನ್ನ ಕೆಲಸವನ್ನು ಮಾಡ್ತಾರೆ, ಸಾಫ್ಟ್ವೇರ್ ಕೆಲಸಗಳನ್ನು ಮಾಡ್ತಾರೆ. ಓಕೆನಾ, ಇದಾಗಿತ್ತು ಈ ಕ್ಷಣದ ಮಾಹಿತಿ. ನಿಮ್ಗೆ ಇದೇ ರೀತಿ ಮಾಹಿತಿ ಬೇಕು ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ರತಿಯೊಬ್ಬರು ವಿಡಿಯೋಕ್ಕೆ ಲೈಕ್ ಮಾಡಿ. ಎಲ್ರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.